ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಇವತ್ತಿನ ದಿನ ಅಮಾವಾಸ್ಯೆ ಮತ್ತು ರೇವತಿ ನಕ್ಷತ್ರದ ಈ ಸಂಧ್ಯಾ ಕಾಲದಲ್ಲಿ ಸಿಂಹರಾಶಿಯವರಿಗೆ ಒಂದು ವಿಚಿತ್ರ ಪರೀಕ್ಷೆಯನ್ನು ತರುತ್ತೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ತಿರೋದು ಇಂದು ಬಯಲಾಗುತ್ತೆ. ಇದು ನಿಮಗೆ ಆಘಾತಕಾರಿ ಅನಿಸಿದರೂ ಕೂಡ ನಿಮ್ಮ ಶೌರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಇದೊಂದು ಸಕಾಲ. ಸಿಂಹರಾಶಿಯವರೇ, ನೀವು ಸ್ವಭಾವತಃ ನಾಯಕತ್ವ ಗುಣವುಳ್ಳವರು. ಆದರೆ ಇಂದು ನಿಮ್ಮ ಈ ಗುಣವೇ ಕೆಲವರಿಗೆ ಹೊಟ್ಟೆ ಕಿಚ್ಚು ತರಿಸಬಹುದು. ಗ್ರಹಗತಿಗಳ ಪ್ರಕಾರ ಇಂದು ನಿಮ್ಮ ಈ ಗುಣನೇ ಕೆಲವರಿಗೆ ಹೊಟ್ಟೆ ಕಿಚ್ಚು ತರಿಸಬಹುದು. ಗ್ರಹಗತಿಗಳ ಪ್ರಕಾರ ಇಂದು ಬೆಳಿಗ್ಗೆ 10:44 ಮಧ್ಯಾಹ್ನ 12:30 ರಾಹುಕಾಲ ಇರೋದರಿಂದ ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯ ಮತ್ತು ಶಕ್ತಿ, ಇಂದು ನಿಮ್ಮ ದೈಹಿಕ ಶಕ್ತಿ ಅಪಾರವಾಗಿರುತ್ತೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಇಂದು ಆಹಾರದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ಇಂದು ಅನಿರೀಕ್ಷಿತವಾಗಿ ದೂರದ ಪ್ರಯಾಣ ಮಾಡಬೇಕಾಗಿ ಬರಬಹುದು. ಇದು ನಿಮಗೆ ಕೆಲಸದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಇನ್ನು ಆಘಾತಕಾರಿ ತಿರುವು, ದ ಶಾಕಿಂಗ್ ಟ್ವಿಸ್ಟ್, ಇಂದು ನಿಮ್ಮ ಹತ್ತಿರದವರೇ ಆದ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಹಬ್ಬಿಸಿರುವ ಸುಳ್ಳು ಸುದ್ದಿಯೊಂದು ನಿಮ್ಮ ಕಿವಿಗೆ ಬೀಳುತ್ತೆ. ಆ ವ್ಯಕ್ತಿಯ ಮುಖವಾಡ ಕಳಚಿದಾಗ ನಿಮಗೆ ದೊಡ್ಡ ಶಾಕ್ ಕಾದಿದೆ. ಆದರೆ ಸಿಂಹದಂತೆ ಗರ್ಜಿಸದೆ ತಾಳ್ಮೆಯಿಂದ ಸತ್ಯವನ್ನು ಸಾಬೀತುಪಡಿಸಿ. ಇಂದು ನಿಮ್ಮ ಮೌನವೇ ಶತ್ರುಗಳಿಗೆ ದೊಡ್ಡ ಏಟಾಗುತ್ತೆ. ಆ ವ್ಯಕ್ತಿಯು ನಿಮ್ಮ ಕೆಲಸದ ಕ್ರೆಡಿಟ್ ಪಡೆಯೋದಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವ ಸಾಧ್ಯತೆ ಇರುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದಲ್ಲಿ ಇಂದು ಮಿಶ್ರ ಪ್ರತಿಕ್ರಿಯೆ ಅನ್ನೋದು ಇರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯೊಂದಿಗೆ ಇಂದು ಒಂದು ತಮಾಷೆಯ ಸನ್ನಿವೇಶ ಎದುರಾಗಬಹುದು. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ. ಅವಿವಾಹಿತರಿಗೆ ಇಂದು ತಮ್ಮ ಹಳೆಯ ಪ್ರೀತಿಯಿಂದ ಅಥವಾ ಬಾಲ್ಯದ ಗೆಳೆಯರಿಂದ ಅನಿರೀಕ್ಷಿತ ಕರೆ ಬರುವ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇಂದು ಸೂಕ್ತ ದಿನ ಆಗಿರುತ್ತೆ. ಇನ್ನು ವೃತ್ತಿ ಮತ್ತು ಹಣಕಾಸು, ಉದ್ಯೋಗದಲ್ಲಿ ಇಂದು ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ನೀವು ಈ ಹಿಂದೆ ಮಾಡಿದ ಹೂಡಿಕೆಯಿಂದ ಇಂದು ಉತ್ತಮ ಪ್ರತಿಫಲ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಸಿಗುವ ಸಂಭವ ಇದೆ. ಆದರೆ ಹೊಸ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಇಂದು ಹಣದ ವ್ಯವಹಾರದಲ್ಲಿ ಯಾರಿಗೂ ಜಾಮೀನು ನಿಲ್ಲಬೇಡಿ. ಇನ್ನು ವಿದ್ಯಾರ್ಥಿಗಳು ಇಂದು ತಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಕೆಲವು ಕಠಿಣ ವಿಷಯಗಳು ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ಗೆಳೆಯರೊಂದಿಗೆ ಸುತ್ತಾಟ ಮಾಡೋದ್ರಿಂದ ನಿಮ್ಮ ಸಮಯ ವ್ಯರ್ಥ ಆಗಬಹುದು. ಎಚ್ಚರ. ಪರಿಹಾರಗಳು, ರೆಮಿಡೀಸೇನು, ಇಂದಿನ ದೋಷಗಳನ್ನು ನಿವಾರಿಸಿ ಯಶಸ್ಸು ಪಡೆಯೋದಕ್ಕೆ ಸ್ನಾನ ಮಾಡುವ ನೀರಿನಲ್ಲಿ 5 ಹೆಸರು ಕಾಳುಗಳನ್ನು ಹಾಕಿ ಸ್ನಾನ ಮಾಡಿ. ಇದು ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತೆ. ಇಂದು ಬೆಳಿಗ್ಗೆ ಅಥವಾ ಸಂಜೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಹಸಿರು. ಸಿಂಹರಾಶಿಯವರೇ, ಸತ್ಯವು ಸೂರ್ಯನಂತೆ ಪ್ರಕಾಶಮಾನವಾದದ್ದು. ಯಾರೇ ಎಷ್ಟೇ ಮುಚ್ಚಿಟ್ರೂ ಅದು ಇಂದು ಹೊರಬಂದೇ ಬರುತ್ತೆ. ನಿಮ್ಮ ಸಂಯಮವೇ ನಿಮಗೆ ಗೆಲುವನ್ನು ತಂದುಕೊಡುತ್ತೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.